ಇದ್ದೀರಾ ಸುವರ್ಣ. ಗಜ ಇವ್ನಿಗೆ ಇನ್ನೊಂದು ಚಾನ್ಸ್ ಕೊಡಂಕಣ. ಈ ಸಲ ನೀನೇನಾದ್ರೂ ಅವನನ್ನ ನೂಕ್ಲಿಲ್ಲ ಅಂದ್ರೆ ಇದೇ ಬೀಚಲ್ಲಿ ತಳ್ಳಿ ನನ್ನ ಮಗನೇ ಮೀನುಗಳಿಗೆ ಆರಾಮ ಮಾಡ್ಬಿಡ್ತೀನಿ, ಹುಷಾರು. ಇವ್ರ ಮುಖ ನೋಡ್ತಿದ್ರೆ ನಂಗೆ ಟೆನ್ಷನ್ ಆಗ್ತಾ ಇದೆ. ಕೆಲಸ ಮುಗಿದ್ಮೇಲೆ ನೀನೇ ಬಂದೇಳು. ಜಗ್ಗಿ ಮಾರಾರೆ ಅವ್ನು ದೊಡ್ಡ ಮೆಂಟ್ಲು ರೀ. ನೀವು ಅವ್ರನ್ನ ತೆಳ್ಳಿಲ್ಲ ಅಂದ್ರೆ ಅವ್ನು ನಮ್ಮನ್ನೆಲ್ಲ ತೆಳ್ಬಿಡ್ತಾನ್ರಿ. ಹೆಂಗಾದ್ರೂ ಮಾಡಿ ಕಾಪಾಡ್ರಿ ರೀ. ಅವ್ರು ನೀವು ತೆಳ್ತೀರಾ, ಗ್ಯಾರಂಟಿ ರೀ ತೆಳ್ತೀರಾ. ಹೋಗ್ರಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಸರ್. ನೀವಾದ್ರೂ ಅರ್ಥ ಮಾಡ್ಕೊಂಡ್ರಿ. ಅವನು ಮೆಂಟ್ಲು ಕೊನೆ ಸಮೇತ ಇಟ್ಕೊಂಡು ಹೋಗಿದ್ದಾನೆ. ಈಗ ನಾವು ಕವರ್ ಮಾಡಿ ಹೇಗೆ ಹೊಡೆಯೋದು? ನಿಮ್ಗೋಸ್ಕರ ಕೆಲಸ ಮಾಡ್ತೀನಿ. ಮಂಗಳೂರು ಜಗ್ಗಿ ಯಾರು ಅಂತ ತೋರಿಸ್ಕೊಳ್ತೀನಿ. ಕೊಡ ಪಿಕ್ನಿಕ್ ಏನದ ಎಂತ ನನ್ನ ಹೆಸರು ನೋಡ್ಕೊಂಡು ಕೂತ್ಕೊಂಡಿದ್ಯಾ? ಡೈರೆಕ್ಷನ್ ಅಪ್ಪ ಹೇಳ್ತಾರ ಬಾರ. ಡೈರೆಕ್ಷನ್ ಇಲ್ಲ ಹೇಗೆ 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 ಮತ್ತೆ ಹೇಗೆ ಹೀಗೆ ನೋಡು ಮಾರ, ಮದುವೆ ಆಗ್ಲಿಲ್ಲ ನಂಗೆ. ಗುಂಡಿಗೆ ಹಾಕ್ಬೇಡಿ ಸರಿ. ನೋಡು, ನಿಂಗೆ ಸಂಬಳ ಕೊಡ್ಲಿಕ್ಕಿಲ್ಲ ನಾನು ಮಗನೇ. ಮೀರಾ ಹೊತ್ತಾಯ್ತು, ಹೊರಡೋಣವಾ? ಸರಿ ಮಾಡಿ ಬಾ. ಬನ್ನಿ ನೋ ನಾಗ ಮಾಧವ್ ನಿರ್ದಾಕಣ ಜಗ್ಗಿ ನಡಿಯೋ ನಡಿಯೋ. ಬೇಗ ಬನ್ನಿ, ಇದು ತುಂಬ ತೊಟ್ಟು ಮಕ್ಕ ನಿನ್ನ ದಿಸೆಯಿಂದ ಅವನಂತರ ಕೈಯಲ್ಲಿ ಗಜನ್ ಕರ್ಕೊಂಡ್ಬರ್ತೀನಿ. ಒಂದು ನಿಮಿಷ ಬೇಡ, ಇಲ್ಲಿ ಹತ್ತಿರ ನೂಕಿ ಬಿಡು. ನೂಕು ನೂಕು
ಗಜ ಕಣ ಏನು ಅವನನ್ನ ಸಾಯಿಸು ಅಂದ್ರೆ ನನ್ನನ್ನು ಸಾಯಿಸ್ತಿದ್ಯಲ್ಲ ಬೈಲಿ ಬರಲಿ ನಡಿಯ ಸಮುದ್ರ ತರ ನಡಿಯ ಬರ ನಡಿಯ ನಡಿಯ ಸಮುದ್ರ ತರ ಸಮುದ್ರ ಪ್ಲೀಸ್ ಅಣ್ಣ ಪ್ಲೀಸ್ ಚಾನ್ಸ್ ಕೊಡೋಣ ಅಪ್ಪ ಗಂಟೆ ಹೇಳ್ತೀನಿ ನಾಳೆ ಅವನು ಕೊಲ್ಲುದು ನಾಳೆ ಅವನು ಕೊಲ್ಲಿದ್ರೆ ನನ್ನ ಹೆಸರು ಮಂಗಳೂರು ಜಗ್ಗಿ ಅಲ್ಲಣ್ಣ ಪ್ಲೀಸ್ ಅಣ್ಣ ನೆಕ್ಸ್ಟ್ ಟೈಮ್ ಏನಾದರೂ ಮಿಸ್ ಆದ್ರೆ ನೀನು ಮಿಸ್ ಆಗ್ಬಿಡ್ತೀಯಾ ಏಯ್ ನಾಳೆ ಬೆಳಗ್ಗೆ ಅಷ್ಟಲ್ಲೇ ಆ ಮಾಧವ ಬದುಕಿರ್ಬಾರ್ದು ಅಷ್ಟೇ ಎಲ್ಲಿ ತುಳಸಿ ಅವ್ರು ಇನ್ನೂ ಬಂದಿಲ್ಲ ನಾನೇ ಏನಾರು ಬೇಗ ಬಂದ್ಬಿಟ್ನಾ ಇಲ್ಲ ಇದೇ ಜಾಗ ಅಂತ ಕರೆಕ್ಟಾಗಿ ಹೇಳಿದ್ದೆ ಆದ್ರೂ ಕಾಣಿಸ್ತಿಲ್ವಲ್ಲ ಅಥವಾ ಕನ್ಫ್ಯೂಸ್ ಆಗಿ ಬೇರೆ ಕಡೆ ಎಲ್ಲಾರು ಹೋಗಿ ನಿಂತಿದಾರಾ ನೋಡೋಣ ಇಲ್ಲೂ ಕಾಣಿಸ್ತಿಲ್ವಲ್ಲ ಹಾಗಾದ್ರೆ ಇನ್ನ ಬಂದಿಲ್ಲ ಅನ್ಸತ್ತೆ ಈ ಫಿಲಂಗಳಲ್ಲಿ ಹುಡುಗರನ್ನ ಹುಡುಗಿಯರು ಬೇಕು ಅಂತ ಕಾಯಿಸ್ತಾರಲ್ಲ ಆ ರೀತಿ ಏನಾರು ಕಾಯಿಸ್ತಾ ಇದ್ದಾಳ ಮೋಸ್ಟ್ಲಿ ಇರ್ಬೇಕು ಈ ಹುಡುಗಿರ್ಗೆ ಹುಡುಗರನ್ನ ಕಾಯಿಸ್ದೆ ಹೋದ್ರೆ ನಿದ್ದೆನೆ ಬರಲ್ಲ ಅನ್ಸತ್ತೆ ಎಸ್ ಈಗ ಅರ್ಥ ಆಗ್ತಾ ಇದೆ ಹುಡುಗರು ಹುಡುಗಿರಿಗೆ ಬರಕ್ ಹೇಳಿದ ಟೈಮ್ಗಿಂತ ಅರ್ಧ ಗಂಟೆ ಲೇಟಾಗಿ ಬಂದ್ರೇನೆ ಸರಿಯಾಗಿರತ್ತೆ ಏನ್ ಮಾಡೋದು ಕೆಟ್ಟ ಮೇಲೆ ಬುದ್ಧಿ ಬಂತು ಲವ್ ಮಾಡಕ್ ಶುರು ಮಾಡಿದ್ಮೇಲೆ ಏನೇನೋ ಕಲ್ತ್ಬಿಡ್ತೀವಪ್ಪ ಇರ್ಲಿ ಒಂದು ಫೋನ್ ಮಾಡಿ ಕೇಳೋಣ ಮೇಡಮ್ ಎಲ್ಲಿದ್ದಾರೆ ಅಂತ ಛೇ ಪಿಕ್ಕೇ ಮಾಡ್ತಿಲ್ವಲ್ಲ ಮೋಸ್ಟ್ಲಿ ಆನ್ ದ ವೇ ಇರಬೇಕು ಮೊಬೈಲ್ ಬ್ಯಾಗಲ್ಲಿ ಇರತ್ತೆ ಅದಕ್ಕೆ ಪಿಕ್ ಮಾಡೋಕ್ಕಾಗಿಲ್ಲ ಅನ್ಸತ್ತೆ ಇರಲಿ ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಇಷ್ಟೇ ದಿನಾನೇ ಕಾದಿದ್ದೀನಂತೆ ಇನ್ನು ಸ್ವಲ್ಪ ಹೊತ್ತು ಕಾಯೋದೇನು ದೊಡ್ಡ ವಿಷಯ ಅಲ್ಲ ಆದರೂ ಈ ಕಾಯೋದ್ರಲ್ಲಿ ಏನೋ ಮಜಾ ಇದೆ ಪದೇ ಪದೇ ಕಾಲ್ ಬರ್ತಾನೆ ಇದೆಯಲ್ಲ ಹೋಗ್ಲಾ ಬೇಡವಾ ಪಾಪ ತುಂಬ ಹೊತ್ತು ಕಾಯಿಸೋದು ಕಾಡಿಸೋದು ಸರಿಯಲ್ಲ ಹೋಗ್ತೀನಿ ಅಲ್ಲ ನಾನೀಗ ಹೋದರೆ ಅವನಲ್ಲಿ ಇರ್ತಾನ ಅವನು ಕಾಲ್ ಮಾಡಿದ್ದಕ್ಕೂ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಮೆಸೇಜ್ ಮಾಡಿದ್ದಕ್ಕೂ ರಿಪ್ಲೈ ಮಾಡಲಿಲ್ಲ ಏನು ಮಾಡೋದು ಇಲ್ಲ ಅವನು ಹೇಳಿದ ಜಾಗಕ್ಕೆ ಹೋಗಿ ನೋಡೋಣ ಇದ್ರೆ ಮಾತಾಡ್ಸೋಣ ಇಲ್ಲ ಅಂದರೆ ಪರವಾಗಿಲ್ಲ ಮೋಸ್ಟ್ಲಿ ಅಲ್ಲವ್ ನನಗೋಸ್ಕರ ವೆಯ್ಟ್ ಮಾಡೇ ಮಾಡ್ತಾನೆ ಪ್ರೀತಿ ಇದೆ ಅಂತ ಆದರೆ ವೆಯ್ಟ್ ಮಾಡ್ತಾನಪ್ಪ ಇವಾಗ ಅಮ್ಮನ ಹತ್ರ ಏನು ಹೇಳಿ ಹೋಗೋದು ಅಮ್ಮ ನಾನು ನನ್ನ ಫ್ರೆಂಡ್ ಸುಮಾ ಮನೆಗೆ ಹೋಗಿ ನೋಟ್ಸ್ ಇಸ್ಕೊಂಡ್ ಬರ್ತೀನಿ
ಸರಿ ಬೇಗ ಬಂದ್ಬಿಡು, ಹುಷಾರು. ಅವಳ ಹತ್ರನೇ ಹರಟೆ ಹೊಡಿತಾ ಅಲ್ಲೇ ಕೂತ್ ಬಿಡ್ಬೇಡ. ನಿಮ್ಮಪ್ಪ ಬಂದು ನನ್ನನ್ನು ಬೈತಾರ ಆಮೇಲೆ. ಅಯ್ಯೋ ಬೇಗ ಬರ್ತೀನಿ. ಸರಿ ನಾನು ಹೊರಡ್ತೀನಮ್ಮ. ಇವಳು ಬರಲ್ಲ ಅನ್ಸತ್ತೆ. ನಾನಿನ್ ಹೊರಡ್ತೀನಿ. ಹೊರಡ್ಲಾ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ಲಾ? ಇಷ್ಟೊತ್ತೇ ಕಾದಿದ್ದೀನಂತೆ, ಇನ್ನೊಂದು 1/4 ಗಂಟೆ ಕಾಯೋದ್ರಲ್ಲಿ ಏನಿದೆ? ಹಾಯ್ ಪಪ್ಪಿ. ಹೋಗ್ರಿ, ನನ್ನ ಹತ್ರ ಮಾತಾಡಬೇಡಿ. ಪಪ್ಪಿಗೆ ಈಗ ಕೋಪ ಬಂದಿದೆ, ಯಾಕೆ ಅಂತ ಕೇಳ್ಬೋದಾ? ಇನ್ನೇನ್ರಿ, ನಾನು ನಿಮಗೆ ಬರಕ್ ಹೇಳಿದ ಎಷ್ಟೊತ್ತಿಗೆ, ನೀವು ಬಂದಿರೋದು ಎಷ್ಟೊತ್ತಿಗೆ? ಅಯ್ಯೋ ಏನಾಯ್ತು ಇವಾಗ? ಬಪ್ಪ ಅಂದ್ರೆ ಒಂದು ಅರ್ಧ ಗಂಟೆ, ಬರೀ ಅರ್ಧ ಗಂಟೆ ಲೇಟ್ ಆಗಿರ್ಬೋದು. ಹುಡ್ಗಿರ್ಗೋಸ್ಕರ ಹುಡ್ಗರು ಅರ್ಧ ಗಂಟೆ ಕಾಯಕ್ಕಾಗಲ್ವಾ? ಇಷ್ಟೊತ್ತು ಮಾಡಿದ್ದು ಇನ್ನೇನು? ಅಲ್ಲ, ಲೇಟಾಗಿ ಬಂದ್ರಿ ಓಕೆ, ಆದ್ರೆ ಫೋನ್ ಮಾಡಿದ್ರೆ ಫೋನ್ ಏನಕ್ಕೆ ಪಿಕ್ ಮಾಡಲಿಲ್ಲ? ರೀ, ನಂಗೆ ನೀವೇ ಫೋನ್ ಮಾಡಿರ್ತೀರಾ ಅಂತ ಏನು ಕನ್ಸ ಬಿದ್ದಿರುತ್ತೆ. ಅದು ಅಲ್ಲದೆ ನನ್ನ ಮೊಬೈಲ್ ಬ್ಯಾಗಲ್ಲಿ ಇತ್ತು ಗೊತ್ತಾ? ಅದರಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ 100 ಮಿಸ್ಡ್ ಕಾಲ್ ಇರುತ್ತೆ. ಅದನ್ನೆಲ್ಲ ನಾನು ಇಗ್ನೋರ್ ಮಾಡ್ತೀನಿ, ಹಾಗೆ ಇದು ಅನ್ಕೊಂಡೆ. ನಮ್ಮಂತ ಹುಡುಗಿರ್ ಕಷ್ಟ ನಿಮ್ಮಂತ ಹುಡುಗರಿಗೆ ಎಲ್ರಿ ಅರ್ಥ ಆಗುತ್ತೆ? ಹೌದಾ? ಮಿಸ್ಡ್ ಕಾಲ್ ಕೊಡ್ತಾರಾ? ಈ ಹುಡುಗರಿಗೆ ಹುಡುಗಿರ್ ಹಿಂದೆ ಬೀಳೋದ್ ಬಿಟ್ಟು ಬೇರೆ ಕೆಲ್ಸನೇ ಇಲ್ಲ ಅನ್ಸತ್ತೆ. ನಿಮ್ ಮೊಬೈಲ್ ಕೊಡಿ, ಯಾರು ಮಿಸ್ಡ್ ಕಾಲ್ ಕೊಡ್ತಾ ಇದ್ದಾನೋ ಅವನನ್ನ ಟ್ರೇಸ್ ಮಾಡಿ ಜೈಲಿಗೆ ಹಾಕಿಸ್ಬಿಡ್ತೀನಿ. ಕಂಬಿ ಎಣಿಸ್ತಾ ಕೂತಿರ್ಲಿ. ಹೋಗ್ಲಿ ಬಿಡ್ರಿ. ಇಲ್ಲ ಕಣ್ರಿ, ನಾನ್ ಬಿಡೋದಿಲ್ಲ. ಕೊಡಿ, ನಿಮ್ ಮೊಬೈಲ್ ಕೊಡಿ ನನಗೆ ಫಸ್ಟು. ಅಯ್ಯೋ ಯಾಕ್ರಿ ಇಷ್ಟೊಂದು ಸಿಟ್ಟಾಗ್ತಿದ್ದೀರಾ? ಅದು ಅಲ್ದೆ ನಿಮಗ್ ಗೊತ್ತಿದ್ದವ್ರ ಮೇಲೆಲ್ಲ ಇಷ್ಟೊಂದು ಸಿಟ್ಟಾಗ್ತಿದ್ದೀರಲ್ಲ. ಮತ್ ಅವ್ರು ಯಾರು ಮಿಸ್ಡ್ ಕಾಲ್ ಕೊಡೋರು? ಅವ್ರು ನನ್ನ ಕೈಗೆ ಸಿಕ್ಲಿ, ಪೀಸ್ ಮಾಡ್ಬಿಡ್ತೀನಿ. ಸಾಕು, ತಾವ್ ಬಿಲ್ಡಪ್ ಕೊಟ್ಟಿದ್ ಸಾಕು. ಅಂತವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದ್ ಸರಿ, ನೀವ್ಯಾಕೆ ನನ್ನ ಬರಕ್ ಹೇಳಿದ್ರಿ? ಹೇಳ್ತೀನಿ ಕಣ್ರಿ, ಅದಕ್ಕೆ ಯಾಕೆ ಅಷ್ಟೊಂದು ಅರ್ಜೆಂಟು? ಬನ್ನಿ, ಯಾವ್ದಾದ್ರು ಕಾಫಿ ಶಾಪ್ಗೋ ರೆಸ್ಟೋರೆಂಟ್ಗೋ ಹೋಗಿ ಮಾತಾಡೋಣ. ಗ್ರಿಲ್ ಚಿಕನ್ ತಿನ್ನಕ್ಕಲ್ಲ ತಾನೆ? ಇಲ್ಲ ಕಣ್ರಿ. ಬನ್ನಿ ಹೋಗೋಣ. ಬನ್ನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದು ಹೀಗೆ ಸುಮ್ಮನೆ ಕೂತಿದ್ದೀರಲ್ರಿ? ಅದೇನು ಅಂದರೆ, ಹೇಳಬೇಕು ಅಂತಾನೆ ಇದೀನಿ ತುಳಸಿಯವ್ರೆ, ಗಂಟ್ಲಲ್ಲಿದೆ, ಬಾಯಿಗೆ ಬರ್ತಿಲ್ಲ. ಏನೋ? ಅದು ಈ ಜ್ಯೂಸು ಚಿಲ್ಡಾಗಿದೆ, ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ, ಕಫ ಆಗೋಗಿದೆ. ನೀವು ನಿಮ್ಮ ಮಾತು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಇಲ್ಲ ತುಳಸಿಯವ್ರೆ. ಅಯ್ಯಯ್ಯೋ ರೀ, ಏನ್ರಿ ಆಯ್ತು ನಿಮಗೆ? ಕಿರಿಚ್ಬೇಡ್ರಿ, ಬೇಕಾದ್ರೆ ಆ ವಿಷಯದ ಬಗ್ಗೆ ನಾನು ಮತ್ತೆ ಕೇಳಲ್ಲ ಆಯ್ತಾ? ಅಯ್ಯೋ ಅದಲ್ಲ ರೀ, ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ. ಅಯ್ಯೋ ಅದಕ್ಕೇನಂತೆ? ಅಲ್ಲ, ಅವ್ರು ನಿಮ್ಮನ್ನು ನೋಡಿ ಯಾರು ಅಂತ ಕೇಳಿದ್ರೆ ನಾನು ಏನ್ರಿ ಹೇಳಲಿ? ಕೇಳಿದ್ರೆ ನಿಮ್ಮ ತಂಗಿ ಅಂತ ಹೇಳ್ಬಿಡಿ. ಏನು ತಂಗಿನಾ? ತಂಗಿ ಹೇಗ್ರಿ ಆಗ್ತೀರಾ ನೀವು? ನನಗೆ ನಾದ್ನಿ ಆಗ್ಬೇಕು. ಹಾ, ಕಸಿನ್ ಅಂತ ಹೇಳ್ತೀನಿ. ಇಲ್ಲ ಇಲ್ಲ, ಬೇಡ ಬೇಡ, ಫ್ರೆಂಡ್ ಅಂತ ಹೇಳ್ತೀನಿ. ಅಯ್ಯೋ ಏನು ಹೇಳಿ, ಕಸಿನು, ಫ್ರೆಂಡ್. ರೀ, ಮೊದಲು ಏನು ಹೇಳ್ತೀರಾ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ನಾನು ಏನು ಹೇಳಲ್ಲ, ಸುಮ್ಮನೆ ಎದ್ಬಿಡ್ತೀನಿ.
ಹಾಯ್ ಮಗ, ಏನು ಇಲ್ಲಿ ಕೂತಿದ್ಯಾ? ಕಾಲೇಜ್ ಬಂಕ ಇವತ್ತು? ಕ್ಲಾಸ್ ಇಲ್ವಂತಲ್ಲೋ, ಮ್ಯಾಮ್ ರಜಾ ಹಾಕಿದಾರಂತೆ. ಲೋ ಮಗ, ಯಾರೋ ಇದು ನಮಗೆ ಪರಿಚಯ ಮಾಡ್ಸೋಣ. ಹೇಯ್, ನಿಮ್ಗೆ ಯಾಕೋ ಅದೆಲ್ಲ? ಸುಮ್ಮನೆ ಹೋಗ್ರೋ, ಬಂದ್ಬಿಟ್ರು ದೊಡ್ಡದಾಗೆ. ಹಾಂ, ನಡೀಲಿ ನೈಸ್ ಪೇರ್ ಮಗ, ಕಂಗ್ರಾಟ್ಸ್. ಆಯ್ತು ಹೋಗೋ. ಏ ಬಾರೋ, ಬಾಸ್ ಯಾಕೋ ಬೇಜಾರಲ್ಲ ಅವ್ರೆ. ಕಂಗ್ರಾಟ್ಸು. ಹೋಗಲು. ಸಾರಿ ತುಳಸಿ ಅವರೇ. ಸಾರಿನಾ? ಯಾಕೆ? ಯಾಕೂ ಇಲ್ಲ ಬಿಡಿ. ನಾನು ನಿಮ್ಮನ್ನು ಏನಕ್ಕೆ ಬರೋದಕ್ಕೆ ಹೇಳಿದೆ ಅಂದರೆ, ಅದು ರೀ ತುಳಸಿ ಅವರೇ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಕಣ್ರಿ. ಏನು? ಐ ಲವ್ ಯು ಕಣ್ರಿ. ರೀ, ನೀವು ನನ್ನನ್ನು ಏನ್ರಿ ಅನ್ಕೊಂಡಿದ್ದೀರಾ? ಏನೋ ಪರಿಚಯದವರು ಸಂಬಂಧಿಕರು ಅಂತ ಕ್ಲೋಸ್ ಆಗಿ ಮಾತಾಡಿದ ತಕ್ಷಣ ಈ ರೀತಿ ಎಲ್ಲ ಮಾತಾಡ್ತೀರಾ? ನಿಮ್ಮ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ ಅಷ್ಟೇ. ನಿಮ್ಮನ್ನ ಟೀಸಿಂಗ್ ಮಾಡ್ತಿದ್ದೀರಾ ಅಂತ ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಿ. ಛೇ, ನಿಮ್ಮನ್ನ ಈ ರೀತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮ್ಯಾಡಿ, ಕೊನೆಗೂ ಮನೆ ಫಿನಿಶ್ ಆಯ್ತು. ಒಂದ್ ನಿಮಿಷ ಇರು, ಎಲ್ಲ ಆಂಗಲ್ ಇಂದ ಮನೆ ಸರಿಯಾಗಿದ್ಯಾ ಅಂತ ನೋಡ್ತೀನಿ. ಮ್ಯಾಡಿ, ವಾವ್, ಸೂಪರ್ ಆಗಿದೆ ಕಣೋ ನಾನ್ ಕಟ್ಟಿರೋ ಮನೆ. ಏನು, ನೀನ್ ಕಟ್ಟಿರೋ ಮನೆನಾ? ಅಂದ್ರೆ ನಾನೇನು ಮಾಡ್ಲೇ ಇಲ್ವಾ? ನೀನೇನ್ ಮಾಡ್ದೆ? ಎಲ್ಲ ನಾನೇ ಮಾಡಿದ್ದು. ಮೀರಾ, ನಿಂದ್ ಯಾಕೋ ಸ್ವಲ್ಪ ಅತಿ ಆಯ್ತು. ಪರವಾಗಿಲ್ಲ, ಈಗ ಅಡ್ಜಸ್ಟ್ ಮಾಡ್ಕೋತೀನಿ, ಆಮೇಲೆ ನೋಡ್ಕೋತೀನಿ. ಅದು ಬಿಡು ಮ್ಯಾಡಿ. ಮ್ಯಾಡಿ, ಈಗ ಈ ಮನೆ ನೋಡು, ನಾವು ಮುಂದೊಂದು ದಿನ ಇದೇ ರೀತಿ ಮನೆ ಕಟ್ಟಿ ನಮ್ಮೆರಡು ಫ್ಯಾಮಿಲಿ ಜೊತೆಯಾಗಿ ವಾಸ ಮಾಡಬೇಕು ಕಣೋ. ಹೌದು ಮೀರಾ, ನೀನು ಹೇಳೋದು ಸರಿನೇ. ಆದರೆ ಇದು ಸಾಧ್ಯನಾ? ಯಾಕಾಗಲ್ಲ ಮ್ಯಾಡಿ? ಯಾಕಾಗ ಹೇಳ್ತೀಯ? ಮೀರಾ, ನಾನು ಯಾಕೆ ಹಾಗೆ ಹೇಳಿದೆ ಅಂದರೆ, ಒಂದು ಮನೆ ಕಟ್ಟೋದು ಅಂದರೆ ಬರೀ 4 ಗೋಡೆಗಳನ್ನ ಕಟ್ಟೋದಲ್ಲ ಮೀರಾ, ಒಡೆದ ಮನಸ್ಸುಗಳನ್ನ ಕಟ್ಟೋದು. ಆದರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅದು ಸಾಧ್ಯನಾ ಅಂತ ಅನಿಸ್ತಾ ಇದೆ. ಹೌದು ಮ್ಯಾಡಿ, ನೀನು ಹೇಳ್ತಿರೋದು ನಿಜ. ಪ್ರತಿ ಸಾರಿನೂ ಅಪ್ಪಯ್ಯನಿಂದಾಗಿ ನಮ್ಮೆರಡೂ ಮನೆಯವ್ರಿಗೂ ಜಗಳ ಆಗ್ತಾನೇ ಇರುತ್ತೆ. ಮೀರಾ, ಯಾಕೆ ಹಾಗೆ ಹೇಳ್ತೀಯ? ನಿಮ್ಮಪ್ಪಯ್ಯ ಮಾತ್ರ ಅಲ್ಲ, ನಮ್ಮಪ್ಪನೂ, ನಿಮ್ಮಪ್ಪ ಪ್ರತಿ ಸಲ ನಮ್ಮ ಮನೆಗೆ ಬಂದಾಗ ಸಿಟ್ಟು ಮಾಡ್ಕೊಂಡೇ ಮಾತಾಡ್ತಾರಲ್ಲ. ಮ್ಯಾಡಿ, ಇದನ್ನ ಯಾವುದೇ ಕಾರಣಕ್ಕೂ ಮುಂದುವರೆಗೆ ಬಿಡಬಾರ್ದು ಕಣೋ. ಏನಾದರೂ ಮಾಡಲೇಬೇಕು. ಮ್ಯಾಡಿ, ನಾನು ಮಾಡ್ತೀನಿ. 2 ಮನೆಯವ್ರ ಜೊತೆ ಆಗೋ ಹಾಗೆ ನಾನು ಮಾಡ್ತೀನಿ ಕಣೋ. ನೀನು ಹೇಳ್ದಾಗೆ ಮನೆನೂ ಕಟ್ತೀನಿ, ಮನ್ಸುಗಳನ್ನು ಕಟ್ತೀನಿ. ಆದರೆ ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ ಅಲ್ವಾ? ಮೀರಾ, ಎಂಥ ಪ್ರಶ್ನೆ ಅಂತ ಕೇಳ್ತೀಯ ಮೀರಾ? ನಾನು ಯಾವತ್ತಿದ್ರೂ ನಿನ್ನವನು. ನಿನ್ನ ಜೊತೆ ಅಲ್ಲದೆ ಮತ್ತೆ ಯಾರ ಜೊತೆ ಇರಲಿ ಹೇಳು? ಮ್ಯಾಡಿ, ನೀನೊಬ್ಬ ನನ್ನ ಜೊತೆಗಿದ್ರೆ ನಾನು ಏನು ಬೇಕಾದರೂ ಸಾಧಿಸ್ತೀನಿ ಕಣೋ. ಮ್ಯಾಡಿ,
ಮೊದಲು ನಮ್ಮ 2 ಮನೆಯವ್ರನ್ನ ಒಂದ್ ಮಾಡಬೇಕು, ಆಮೇಲೆ ಇಂಥದ್ದೊಂದು ಮನೆ ಕಟ್ಟಬೇಕು. ಈ ರೂಮು ಅಕ್ಕ ಬಾವನ್ಗೆ, ಆ ಕಡೆ ರೂಮು ತುಳಸಿ ಮದ್ವೆ ಆದ್ಮೇಲೆ ಅವಳ ಗಂಡನ ಜೊತೆ ಬರ್ತಾಳಲ್ಲ ಆಗ ಅವಳು ಉಳ್ಕೊಳ್ಳೋದಿಕ್ಕೆ. ಈ ಮೇಲಿನ ಮನೆ ಅಪ್ಪ ಯಾತ್ರೆ ಬಂದಾಗ ಉಳ್ಕೊಳ್ಳೋದಿಕ್ಕೆ. ಮೀರಾ, ಆದ್ರೂ ಈ ಮನೆಯಲ್ಲಿ ಒಂದು ರೂಮ್ ಉಳಿಯುತ್ತಲ್ಲ, ಅದ್ಯಾರಿಗೆ? ಅದು ನಮ್ಮಿಬ್ಬರಿಗೆ. ಓ, ಅಲ್ಲಿ ನಾವು ಏನು ಮಾಡ್ತೀವಿ? ಅಲ್ಲಿ ನಾವು Follow us on twitter.com/thesuvarna.tv. Like us on facebook.com/thesuvarna.tv. Watch us on youtube.com/suvarna.